ಹಾಲು ಇವತ್ತು ಮಧ್ಯಾಹ್ನ ಊಟಕ್ಕೆ ಕ್ಯಾರೆಟ್ ಪಲ್ಯ ಜೋಳದ ರೊಟ್ಟಿ ಮಾಡ್ತಿದ್ದೀನಿ. ಕ್ಯಾರೆಟ್ ಪಲ್ಯಗೆ ಒಗ್ಗರಣೆ ಹಾಕಿ ಕ್ಯಾರೆಟ್ ಪಲ್ಯ ಮಾಡಿ ಪಕ್ಕಕ್ಕೆ ಇಟ್ಕೊಂಡೆ. ಜೋಳದ ಹಿಟ್ಟಿಗೆ ಬಿಸಿ ನೀರು ಹಾಕಿ ಒಂಚೂರು ನೆನೆಯಕ್ಕೆ ಬಿಟ್ಟಿದ್ದೀನಿ. ಆ ಗ್ಯಾಪಲ್ಲಿ ರಸಮ್ ಮಾಡ್ಕೊತಿದ್ದೀನಿ. ನಾನು ಆಲ್ರೆಡಿ ರಸಮ್ ಪೌಡರ್ ಮನೇಲಿ ಮಾಡ್ಕೊಂಡಿರ್ತೀನಿ. ಮಿಕ್ಸಿ ಜಾರಿಗೆ ರಸಮ್ ಪೌಡರ್ ಜೊತೆ ಸ್ವಲ್ಪ ಹುಣಸೆ ಹಣ್ಣು ಟೊಮ್ಯಾಟೊ ಹಾಕ್ಬಿಟ್ಟು ಉಪ್ಪು ಹಾಕಿ ಮಿಕ್ಸಿ ಹೊಡ್ಕೊಂಡ್ಬಿಡ್ತೀನಿ. ಆಮೇಲೆ ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಜೀರಿಗೆ, ಮೆಣಸು, ಹಿಂಗು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಟ್ಟು ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ರಸಮ್ನ ಕುದಿಯಕ್ಕೆ ಬಿಟ್ಟು ಜೋಳದಿಟ್ಟು ಕಲಿಸ್ಕೊತಿದ್ದೀನಿ. ಬಿಸಿ ನೀರು ಹಾಕಿ ಇಟ್ಟಿದ್ದೆ ಅಂತ ಹೇಳ್ದಲ್ಲ, ಉಗುರು ಬೆಚ್ಚ ನೀರು ಹಾಕಿಟ್ಟಿದ್ದೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೊಂಡ್ರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ರಸಮ್ಮು ಪಕ್ಕಕ್ಕಿಟ್ಟು ಕುದಿಯೋಕ್ಕೆ ರೊಟ್ಟಿ ಸುಟ್ಕೊಳಕ್ಕೆ ಹೆಂಚಿಟ್ಕೊಂಡಿದ್ದೀನಿ. ನಾನು ನಾರ್ಮಲ್ ನಾವು ಅಕ್ಕಿ ರೊಟ್ಟಿ ಮಾಡ್ಕೊಳೋ ಪೇಪರ್ ಮೇಲೇ ಅಕ್ಕಿ ರೊಟ್ಟಿ ಹೇಗೆ ತಟ್ಕೊತೀವಿ ಹಾಗೆ ತಟ್ಕೊತೀನಿ. ರಸಮ್ ರೆಡಿ ಆಯಿತು. ಕೊತ್ತಂಬರಿ ಹಾಕ್ಬಿಟ್ಟು ಆಫ್ ಮಾಡಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಹೆಂಚು ಬಿಸಿ ಆಯಿತು. ನಾನು ತಟ್ಟಿಟ್ಕೊಂಡಿರೋ ರೊಟ್ಟಿ ಹಾಕಿ ಸುಟ್ಕೊತಿದ್ದೀನಿ. ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ. ಹಾಗೆ ಎಲ್ಲ ರೊಟ್ಟಿಗಳನ್ನ ಮಾಡಿಟ್ಕೊಂಡೆ. ನನ್ನ ಅಡುಗೆ ರೆಡಿ ಆಯಿತು. ನೋಡಿ ಜೋಳದ ರೊಟ್ಟಿ, ಕ್ಯಾರೆಟ್ ಪಲ್ಯ, ರಸ, ಅನ್ನ, ಸ್ವಲ್ಪ ಪಾಯಸ ಮಾಡಿದ್ದೆ. ಇದು ನಮ್ಮ ಮಧ್ಯಾಹ್ನದ ಊಟ. ನೀವೇನು ತಿಂದ್ರಿ ಮಧ್ಯಾಹ್ನ ಊಟಕ್ಕೆ? ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.